ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ನಿಮಗೆ ಈ ವಿಡಿಯೋದಿಂದ ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬರೀ ಬ್ಲೌಸ್ ಕಟ್ಟಿಂಗ್ಸ್ ಬಗ್ಗೆ. ಏನು ಅಂದರೆ, ಈಗ ನಾರ್ಮಲಾಗಿ ಇದು ಒಂದು ಅಳತೆ ಬ್ಲೌಸು, 4 ಡಾಟ್ ಅಳತೆ ಬ್ಲೌಸು, ಓಕೆನಾ. ಈ ನಾರ್ಮಲ್ ಒಂದು 4 ಡಾಟ್ ಅಳತೆ ಬ್ಲೌಸ್ನ ತೊಗೊಂಡು ನಾವು ಇನ್ನು ಮಿಕ್ಕಿರುವಂಥ ಪ್ಯಾಟ್ರನ್ಸ್ ವೆರೈಟೀಸ್ ಬರುತ್ತಲ್ವ, ಆ ಎಲ್ಲ ಪ್ಯಾಟ್ರನ್ ವೆರೈಟೀಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಒಂದು ವೀಡಿಯೋ ಆದ ನಂತರ ಒಂದು ವೀಡಿಯೋ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಕ್ಸಾಂಪಲ್ಗೆ ಈಗ ಇದು ಫಸ್ಟು ಇದು 4 ಡಾಟ್ ಬ್ಲೌಸ್ನ ತೊಗೊಂಡು 4 ಡಾಟ್ ಬ್ಲೌಸ್ನೇ ಅಳತೆ ಬ್ಲೌಸ್ನ ತೊಗೊಂಡು ಮತ್ತು 4 ಡಾಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಮುಂದೆ ಬರುವಂಥ ವಿಡಿಯೋದಲ್ಲಿ ಇದೇ ಬ್ಲೌಸ್ನ ತೊಗೊಂಡು ಇದೇ 4 ಡಾಟ್ ಬ್ಲೌಸ್ ಅಳತೆ ಬ್ಲೌಸ್ನ ತೊಗೊಂಡು ಬೋಟ್ ನೆಕ್ ಬ್ಲೌಸು, ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್ಡು, ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು, ಐವಿ ಕಾಲರ್ ನೆಕ್ಕು, ಸಬ್ಬೆಸಾಚಿ ಬ್ಲೌಸು, ಹೀಗೆ ಒಂದು ನಾರ್ಮಲ್ 4 ಡಾಟ್ ಅಳತೆ ಬ್ಲೌಸ್ನ ತೊಗೊಂಡು ಎಷ್ಟು ವೆರೈಟೀಸ್ ಬರುತ್ತೋ ಅಷ್ಟು ವೆರೈಟೀಸ್ನ ಕಟಿಂಗ್ ಮಾಡೋದು. ಮತ್ತು ಬೋಟ್ ನೆಕ್ ಬ್ಲೌಸ್ನ ತೊಗೊಂಡು ಅದರಿಂದ 4 ಡಾಟ್ ಬ್ಲೌಸು, ಪ್ರಿನ್ಸಸ್ ಕಟ್ಟು, ಕಟೋರಿ ಬ್ಲೌಸು, ಈ ರೀತಿ ಒಟ್ಟಿನಲ್ಲಿ ಒಂದು ಪ್ಯಾಟ್ರನ್ ಬ್ಲೌಸ್ನ ತೊಗೊಂಡಿದ್ದೀವಿ ಅಂದರೆ ಅದರಿಂದ ಎಷ್ಟು ವೆರೈಟೀಸ್ ಪ್ಯಾಟ್ರನ್ಸ್ ಬ್ಲೌಸ್ನ ಕಟಿಂಗ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ನಾನು ಒಂದೊಂದಾಗಿ ನಿಮಗೆ ಇದೊಂದು ಹೊಸ ಸೀರೀಸು. ಈ ಸೀರೀಸಲ್ಲಿ ಕಂಟಿನ್ಯೂ ಆಗಿ ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ರೆಗ್ಯುಲರಾಗಿ ನೀವು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೇಕಂದ್ರೆ ಫಾಲೋ ಮಾಡಿ. ವಾರದಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಪ್ರತಿ ವಾರದಲ್ಲಿ ಒಂದು ವೀಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇದು ಒಂದು ಹೊಸ ಸೀರೀಸು. ಈ ಹೊಸ ಸೀರೀಸ್ನಲ್ಲಿ ಈಗ ಫಸ್ಟು ಇದೇ ಅಳತೆ ಬ್ಲೌಸು. ಈ ಒಟ್ಟಿನಲ್ಲಿ ಈ ಒಂದು ಅಳತೆ ಬ್ಲೌಸಿಂದ ನಿಮಗೆ ಕಂಪ್ಲೀಟ್ ಆ ವೆರೈಟೀಸ್ ಏನು ಬರುತ್ತೋ ಆ ವೆರೈಟೀಸ್ನೆಲ್ಲ ಈ ಒಂದು ಅಳತೆ ಬ್ಲೌಸಿಂದ ತೋರಿಸ್ತೀನಿ ಕಟಿಂಗ್ ಮಾಡೋದು. ನೆಕ್ಸ್ಟ್ ವೆರೈಟೀಸಿಗೆ ಇನ್ನೊಂದು ಬ್ಲೌಸ್ನ ತೊಗೊಳ್ತೀನಿ. ಇನ್ನೊಂದು ವಿಚಾರ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ಬ್ಲೌಸು ಅಳತೆ ಬ್ಲೌಸು ಮೆಜರ್ಮೆಂಟ್ಸು ಯಾವುದೇ ಆಗಿರಲಿ, ಚೆಸ್ಟ್ ಮೆಜರ್ಮೆಂಟ್ಸು, ವೇಸ್ಟ್ ಮೆಜರ್ಮೆಂಟ್ಸು, ಡಾಟ್ಸು, ಸ್ಲೀವ್ ಲೆಂತು, ಲೂಸು, ಓಕೆ, ಯಾವುದೇ ಆಗಿರಲಿ ನಿಮಗೆ ಪ್ರತಿಯೊಂದು ಅಂದರೆ ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆದ್ರೂ ನಿಮಗೆ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೋ ಆ ರೀತಿ ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ. ನಾನೊಂದು ಚೆಸ್ಟ್ ಮೆಜರ್ಮೆಂಟ್ಗೆ ನಿಮಗೆ ತಿಳಿಸ್ಕೊಟ್ರೆ ಪ್ರತಿಯೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ನೀವು ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ಕಟ್ ಮಾಡೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಫಸ್ಟು ಲೈನಿಂಗ್ನ ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಫಸ್ಟು ಸ್ಟ್ರೈಟಾಗಿ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು. ಯಾವುದೇ ಬ್ಲೌಸ್ನ ಕಟ್ ಮಾಡ್ಕೊಳ್ಳಿ, ಫಸ್ಟು ಈ ಕೆಲಸ ನೀವು ಕಂಪಲ್ಸರಿ ಮಾಡ್ಕೊಳ್ಬೇಕು. ಅದಾದ ನಂತರ ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು, ಓಕೆ. ಇದಾದ ನಂತರ ಟೇಪ್ ತಗೊಳ್ಳಿ. ಟೇಪಿಂದ ಫಸ್ಟು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಲೆಂತು ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ. ಇದು 13.5 ಇಂಚಿದೆ. ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಫಸ್ಟು ಬ್ಲೌಸ್ ಲೆಂತು ಎಷ್ಟಿರುತ್ತೋ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕು, ಈ ಮಾರ್ಕಿಂದ ಮೇಲೆ. ನೆಕ್ಸ್ಟು ಸೈಡ್ ಲೆಂತು, ಸ್ಲೀವ್ ಅಟ್ಯಾಚ್ ಮಾಡಿರುವಂಥ ಇಲ್ಲಿ ಸ್ಟಿಚ್ ಇರುತ್ತಲ್ವ, ಇಲ್ಲಿಂದ ಸೈಡ್ ಲೆಂತು ಇದು ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಬೇಕು. 8 ಇಂಚಿದೆ. ಈ 8 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಎಕ್ಸ್ಟ್ರಾ ಮೇಲೆ ಒಂದು ಅರ್ಧ ಇಂಚಿಗೆ ಮತ್ತೊಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇಲ್ಲ ಟೋಟಲಾಗಿ ಸೈಡ್ ಲೆಂತ್ ಎಷ್ಟಿರುತ್ತೋ ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಯಾವುದೇ ಅಳತೆ ಬ್ಲೌಸ್ ಕೊಟ್ಟರು ಇದೇ ರೀತಿಯೇ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇವೆರಡರ ಮಾರ್ಕ್ ಮಧ್ಯದಲ್ಲಿ ಈ ರೀತಿ ಟೇಪ್ನ ಇಟ್ಟು ಇದು ಎಷ್ಟು ಇಂಚ್ ಬರುತ್ತೋ ನೋಡಿಕೊಂಡು ಅಷ್ಟನ್ನೇ ಶೋಲ್ಡರ್ಗೆ ತೊಗೊಳ್ಳಿ. ಇದನ್ನು ಮಾರ್ಕ್ ಮಾಡ್ಕೊಂಡ ನಂತರ ಈ ನೆಕ್ ವಿಡ್ತ್ ಬಂದು ನೀವು ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಪಟ್ಟಿ ಇರುತ್ತಲ್ವ, ಇದು ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ. 2 ಇಂಚಿದೆ. ಮತ್ತು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಒಂದು ಅರ್ಧ ಇಂಚ್ ಮಾರ್ಜಿನ್, ಟೋಟಲಾಗಿ 2.5 ಇಂಚು. 2.5 ಇಂಚಿಗೆ ಮಾರ್ಕ್ ಮಾಡಿ, ಇನ್ನು ಮಿಕ್ಕಿರೋದು ಎಷ್ಟಿರುತ್ತೋ ಅಷ್ಟನ್ನು ನೀವು ನೆಕ್ ವಿಡ್ತಾಗಿ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಇಲ್ಲ ಅಂದರೆ ಈ ಶೋಲ್ಡರಲ್ಲಿ ಅರ್ಧಕ್ಕೆ ನೆಕ್ ವಿಡ್ತನ್ನ ತೊಗೊಳ್ಳಿ, ಇನ್ನು ಮಿಕ್ಕಿದ್ದು ಶೋಲ್ಡರ್ ಪಟ್ಟಿಗೆ ಆಗುತ್ತೆ. ಎರಡರಲ್ಲಿ ಯಾವ ರೀತಿ ಬೇಕಾದರೂ ನೀವು ಮಾರ್ಕ್ನ ಮಾಡ್ಕೊಳ್ಬೋದು. ನೆಕ್ಸ್ಟು ಬ್ಯಾಕ್ ಡೀಪ್ಗೋಸ್ಕರ ಬ್ಯಾಕ್ ಡೀಪ್ನ ಈ ರೀತಿ ಕೆಳಗಡೆಯಿಂದ ಅಳತೆ ಮಾಡ್ಕೊಳ್ಳಿ. 3.5 ಇಂಚಿದೆ. ಅದೇ 3.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇದು ರೆಡಿ ಡೀಪ್ ಇರುತ್ತೆ. ಇಲ್ಲಿ ಎಷ್ಟಿರುತ್ತೋ ಇಲ್ಲಿ ಅದಕ್ಕಿಂತ ಒಂದು ಅರ್ಧ ಇಂಚು ಜಾಸ್ತಿನೇ
ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟಿರುತ್ತೋ ಇಲ್ಲಿ ಅದು ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ಇರಬೇಕು. ನೀವೇನಾದರೂ ರೌಂಡು ಸ್ಕ್ವೇರು ಈ ರೀತಿ ಲೈನಿಂಗಲ್ಲೇ ನೀವೇನಾದರೂ ಕಟ್ ಮಾಡೋದಾದರೆ ಈ ಬಾಕ್ಸ್ ಒಳಗಡೆ ಈ ರೀತಿ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡಿ. ಲೈನಿಂಗಲ್ಲಿ ನೀವು ಯಾವುದೇ ಡಿಸೈನ್ನ ಕಟ್ ಮಾಡಬೇಕಂದ್ರೂ ರೌಂಡ್ ನೆಕ್ ಸ್ಕ್ವೇರ್ ನೆಕ್ ಯಾವುದೇ ಶೇಪ್ ನೆಕ್ ಕಟ್ ಮಾಡಬೇಕಾದ್ರೂ ಈ ಬಾಕ್ಸ್ ಒಳಗಡೆ ಮಾರ್ಕ್ ಮಾಡಿ ಸಾಧ್ಯವಾದಷ್ಟು ಕಟ್ ಮಾಡಿ. ಓಕೆನಾ? ಇಷ್ಟಾದ ನಂತರ ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳಿ. ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದನ್ನು ಅಳತೆ ಮಾಡಿಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟು. ಅಳತೆ ಬ್ಲೌಸು ನೀವು ಸುಕ್ಕಾಗಿದ್ದರೆ ಒಂದು ಸಾರಿ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡ್ಕೊಂಡ ನಂತರನೇ ನೀವು ಮೆಜರ್ಮೆಂಟ್ಸ್ನ ತೊಗೊಳ್ಳಿ. ನೀಟಾಗಿದ್ದರೆ ಓಕೆ. ಈ ರೀತಿ ಅಳತೆ ಬ್ಲೌಸ್ನ ನೀಟಾಗಿ ಈ ರೀತಿ ಹಾಕ್ಕೊಂಡು ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಫೋಲ್ಡ್ ಆಗಿರುತ್ತೆ, ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಆದರೆ ಇದನ್ನು ಈ ರೀತಿ ನೀಟಾಗಿ ಓಪನ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ಫೋಲ್ಡ್ ಆಗಿರೋದನ್ನು ನೀವು ಬಿಟ್ಟು ಮೆಜರ್ಮೆಂಟ್ ಮಾಡಿದರೆ ಅದು ಮತ್ತೆ ಟೈಟ್ ಆಗುತ್ತೆ. 17 ಇಂಚಿದೆ ಚೆಸ್ಟ್ ಮೆಜರ್ಮೆಂಟು. ಎಷ್ಟಿರುತ್ತೋ ಅದರಲ್ಲಿ ಅರ್ಧ 17 ಇದೆ ಅಂದರೆ ಅರ್ಧ 8.5. ನೆಕ್ಸ್ಟು ಸೊಂಟದ ಅಳತೆ. ಅಳತೆ ಬ್ಲೌಸಿಂದನೇ ನೀವು ಡೈರೆಕ್ಟಾಗಿ ಬ್ಯಾಕ್ ಚೆಸ್ಟ್ ಬ್ಯಾಕ್ ಸೊಂಟದ ಅಳತೆ ಎಷ್ಟಿರುತ್ತೋ ಅಷ್ಟನ್ನು ಮಾರ್ಕ್ ಮಾಡ್ಬೋದು. ಬಟ್ ಟೇಪಿಂದ ಅಳತೆ ಮಾಡಿಕೊಂಡು 4 ಡಿವೈಡೆಡ್ ಬೈ ಮಾಡಿಕೊಂಡು ಅಳತೆ ಮಾಡಿದ್ರು ಓಕೆ. ಡಬಲ್ ಪಟ್ಟಿನ ಮೈನಸ್ ಮಾಡಬೇಕು, ಅಂದರೆ ಇದನ್ನು ಲೆಕ್ಕಕ್ಕೆ ತಗೊಳ್ಬಾರ್ದು. ಡಬಲ್ ಪಟ್ಟಿನ ಮೈನಸ್ ಮಾಡಿ ಈ ಟೋಟಲಾಗಿ ಎಷ್ಟು ಇಂಚಿದೆ ಅಳತೆ ಮಾಡಿಕೊಂಡು ಅದರಲ್ಲಿ 4/1 ಭಾಗಕ್ಕೆ, ಅಂದರೆ ಈಗ ಇದು 28 ಇಂಚಿದೆ, 4 ಭಾಗ ಮಾಡಬೇಕಂದ್ರೆ 7 ಇಂಚ್ 7 ಇಂಚ್ ಬರುತ್ತೆ. ಇದಕ್ಕೆ ಎಕ್ಸ್ಟ್ರಾ 1 ಇಂಚು ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಬೇಕು. ಎಕ್ಸ್ಟ್ರಾ ಈ 1 ಇಂಚು ಈ ಡಾಟ್ಗೋಸ್ಕರ. ಈಗ ಚೆಸ್ಟ್ ಮತ್ತು ಎಕ್ಸ್ಟ್ರಾ 1 ಇಂಚ್ ತೊಗೊಂಡಿದ್ದೀವಲ್ವ, ಈ ಎರಡಕ್ಕೂ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿ ಎಕ್ಸ್ಟ್ರಾ ಮಾರ್ಜಿನ್ನು ಒಂದು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದು ನಿಮಗೆ ಜನ್ರಲಾಗಿ ನೀವು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ 30ರಿಂದ 40ವರೆಗೂ 1 ಇಂಚ್ ಮಾರ್ಕ್ ಮಾಡಿಕೊಂಡು ಈ ಮಾರ್ಕ್ನ ಹಾರ್ಮೋಲ್ ಶೇಪ್ ಏನಿದೆಯೋ ಈ ಹಾರ್ಮೋಲ್ ಶೇಪ್ನ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ಹಾರ್ಮೋಲ್ ಶೇಪ್ ನಿಮಗೆ ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಾನೊಂದು ಶೇಪ್ ಸ್ಕೇಲ್ನ ತೊಗೊಂಡು ನಿಮಗೆ ತೋರಿಸ್ಕೊಡ್ತೀನಿ, ಅದರಿಂದ ನೀವು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಈ ರೀತಿ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಂಡ ನಂತರ ಕಂಪಲ್ಸರಿ ಈ ಹಾರ್ಮೋಲ್ ರೌಂಡಿಂಗು ಪರ್ಫೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋದು ಚೆಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸ್ನ ತೊಗೊಳ್ಳಿ, ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟು ಬ್ಯಾಕ್ ಸೈಡು ಈ ಸ್ಲೀವ್ ಅಟ್ಯಾಚ್ ಮಾಡಿರೋ ಸ್ಟಿಚ್ ಇರುತ್ತಲ್ವ ನೋಡಿ, ಅದನ್ನು ಸುತ್ತು ಅರ್ಧ ಇಂಚ್ ಕರೆಕ್ಟಾಗಿ ಬಿಟ್ಕೊಂಡು ಈ ರೀತಿ ಇಟ್ಟು ಚೆಕ್ ಮಾಡಿ. ಕರೆಕ್ಟಾಗಿತ್ತು ಅಂದರೆ ನೀವು ಈಸಿಯಾಗಿ ಕಟ್ ಮಾಡ್ಬೋದು. ಚೆಕ್ ಮಾಡೋದು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ನೀವು ಒಂದು ಸಾರಿ ಚೆಕ್ ಮಾಡಿ ನೀವು ಅದನ್ನು ಕನ್ಫರ್ಮ್ ಮಾಡಿಕೊಂಡ ನಂತರನೇ ಕಟ್ ಮಾಡಬೇಕು. ಇಲ್ಲಾಂದರೆ ನಿಮಗದು ಹೆಚ್ಚು ಕಡಿಮೆ ಆಯಿತು ಅಂದರೆ ಮತ್ತೆ ಹಾರ್ಮೋಲ್ ರಿಂಕಲ್ಸ್ ಅನ್ನೋದು ಬರುತ್ತೆ. ಅದು ಪ್ರತಿ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೂ ನೀವು ಕಂಪಲ್ಸರಿ ಚೆಕ್ ಮಾಡಬೇಕು ಹಾರ್ಮೋಲ್ ರೌಂಡಿಂಗು. ಈ ರೀತಿ ನಾಚನ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಪ್ರತಿಯೊಂದು ಬ್ಲೌಸು ಸ್ಟ್ರೈಟ್ ಕಟಿಂಗೇ ತಿಳಿಸ್ಕೊಡ್ತೀನಿ. ಕ್ರಾಸ್ ಕಟಿಂಗ್ ನಾನು ತುಂಬ ಕಡಿಮೆ ಕ್ರಾಸ್ ಕಟಿಂಗ್ ಮಾಡೋದು, ಸ್ಟ್ರೈಟ್ ಕಟಿಂಗೇ ಆಲ್ಮೋಸ್ಟ್ ಎಲ್ಲ ಬ್ಲೌಸು ತಿಳಿಸ್ಕೊಡೋದು. ನಿಮಗೆ ಈ ಸೀರೀಸಲ್ಲೂ ಪ್ರತಿಯೊಂದು ಬ್ಲೌಸ್ನ ಸ್ಟ್ರೈಟ್ ಕಟಿಂಗೇ ಮಾಡಿ ತೋರಿಸ್ತಾ ಇದ್ದೀನಿ. ಕ್ರಾಸ್ ಕಟಿಂಗು ಅಂದರೆ ಲೈನಿಂಗ್ನ ಈ ರೀತಿ ಕ್ರಾಸ್ ಹಾಕ್ಕೊಂಡ್ರೆ ಆಯಿತು, ಕ್ರಾಸ್ ಕಟಿಂಗ್ ಬರುತ್ತೆ ಅಷ್ಟೇ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇರೋದಿಲ್ಲ ಸ್ಟ್ರೈಟ್ ಕಟಿಂಗು ಮತ್ತು ಕ್ರಾಸ್ ಕಟಿಂಗಿಗೆ. ಸ್ಟ್ರೈಟ್ ಕಟಿಂಗಿಗೆ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ನೋಡಿಕೊಂಡು ಕರೆಕ್ಟಾಗಿ ಈ ರೀತಿ ಬ್ಯಾಕ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡೋದಕ್ಕೆ ಹಾಕ್ಕೊಂಡು, ನೀವೇನಾದರೂ ಇಲ್ಲಿ ಕ್ರಾಸ್ ಬೆಲ್ಟ್ಗೆ ಅಡ್ಜಸ್ಟ್ ಆಗೋದಾದರೆ ಈ ಲೈನಿಂಗ್ ಪೀಸ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಸ್ಪೇಸ್ನ ಬಿಟ್ಕೊಳ್ಳಿ. ಇಲ್ಲಿ ಕ್ರಾಸ್ ಬೆಲ್ಟು ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಕಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡಿಕೊಂಡು ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಮಾಡ್ಕೊಳ್ಬೇಕು. ಲೈನಿಂಗು ವೇಸ್ಟ್ ಮಾಡಬಾರ್ದು, ಓಕೆನಾ. ನೆಕ್ಸ್ಟು ಬ್ಯಾಕ್ ಸೈಡ್ ಲೆಂತ್ಗೆ ಒಂದು ಮಾರ್ಕ್ ಮಾಡಬೇಕು. ಇದು ಚೆಸ್ಟ್ ಮೆಜರ್ಮೆಂಟು, ಇದು ನೆಕ್ ಬಿಡ್ತು. ಈ ರೀತಿ ಮಾರ್ಕ್ ಮಾಡಿಕೊಂಡು ಹಾರ್ಮೋಲ್ ರೌಂಡಿಂಗು ಬ್ಯಾಕ್ ಸೈಡ್ ಪಾರ್ಟ್ದು ಏನಿರುತ್ತೋ ಆ್ಯಸ್ ಇಟ್ ಈಸು ಅದೇ ರೀತಿ
ಹಾರ್ಮಲ್ ರೌಂಡಿಂಗ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಇಲ್ಲಿ ಬ್ಯಾಕ್ ಸೈಡ್ ಫೋಲ್ಡಿಂಗ್ ಇರುತ್ತಲ್ವ, ಆ ಫೋಲ್ಡಿಂಗ್ ಪಕ್ಕದಲ್ಲೇ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬ್ಯಾಕ್ ಸೈಡ್ ಲೆಂತ್ಗೆ ಏನು ಮಾರ್ಕ್ನ ಮಾಡಿದಿರೋ ಅದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಸೈಡ್ ಡೀಪು ಫಸ್ಟು ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚು ಒಂದು ಸರಿ ಟೇಪಿಂದ ಅಳತೆ ಮಾಡಿಕೊಂಡ್ರೆ ಆಯಿತು. ಓಕೆ, ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಂಡು ಈ ರೀತಿ ಸ್ಟ್ರೈಟಾಗಿ ಟೇಪ್ನ ಇಟ್ಟೆ ನೋಡ್ಕೊಳ್ಳಿ ಎಷ್ಟು ಇಂಚಿದೆ ಅಂತ. ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಿ. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ದು ಅರ್ಧ ಇಂಚ್ ಸೇರಿಸ್ಕೊಂಡೆ ಒಂದು ಮಾರ್ಕ್ನ ಮಾಡಿ. ನೆಕ್ ಬಿಡ್ತಿಂದ ಸ್ಟ್ರೈಟಾಗಿ ಮಾರ್ಕ್ ಮಾಡಿ. ಈ ಬಾಕ್ಸ್ ಒಳಗಡೆ ರೌಂಡ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ಕಟ್ ಮಾಡಬೇಕಾದ್ರೆ ಈ ಬಾಕ್ಸ್ ಒಳಗಡೆ ಏನು ಮಾರ್ಕ್ ಮಾಡಿರ್ತೀರೋ ಕರೆಕ್ಟಾಗಿ ಈ ಶೇಪ್ ಏನು ಮಾರ್ಕ್ ಮಾಡಿರ್ತೀರೋ ರೌಂಡ್ ಶೇಪ್ ಅದು ಕರೆಕ್ಟಾಗಿ ಕಟ್ ಮಾಡಬೇಕು. ಸ್ಟಿಚಿಂಗ್ ಮಾಡಿದಾಗ ರೆಡಿ ಬರುತ್ತೆ. ಓಕೆ, ನೆಕ್ಸ್ಟು ಈ 4 ಡಾಟ್ಸ್ನ ಒಂದು ಸಾರಿ ಟೇಪಿಂದ ಅಳತೆ ಮಾಡ್ಕೊಳ್ಳಿ. ಫಸ್ಟು ಸೆಂಟರ್ ಡಾಟು, ಇಲ್ಲಾಂದರೆ ಹಾಗೆ ಆದರೂ ಡೈರೆಕ್ಟಾಗಿ ನೀವು ಮಾರ್ಕ್ ಮಾಡ್ಬೋದು. ಮೇಲ್ಗಡೆ ಸೈಡು ಶೋಲ್ಡ್ರ್ ಮಾರ್ಜಿನ್ದು ಇದು ಸ್ಟಿಚಿಂಗ್ ಇರುತ್ತಲ್ವ, ಸ್ಟಿಚ್ಚು, ಆ ಸ್ಟಿಚ್ಚು ಒಂದು ಮೇಲ್ಗಡೆ ಸೈಡ್ ಈ ಮಾರ್ಕ್ನ ಬಿಟ್ಟು ಅರ್ಧ ಇಂಚ್ ಬಿಟ್ಟು ಈ ರೀತಿ ಈ ಡಾಟ್ ಎಷ್ಟು ಇಂಚಿದೆ ಅಂತ ಅದಕ್ಕೆ ಮಾರ್ಕ್ ಮಾಡಿ. ಅಲ್ಲಿಂದ ನೆಕ್ಸ್ಟು ಇದು ಬ್ರೆಸ್ಟ್ ಲೆಂತು ಎಕ್ಸ್ಟ್ರಾ ಅರ್ಧ ಇಂಚ್ ಮಾರ್ಜಿನ್ನು. ಇಷ್ಟ ಆಯ್ತಲ್ವ. ನೆಕ್ಸ್ಟು ಈ ಡಾಟು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ. ಈ ಡಾಟು ಸೆಂಟ್ರ್ ಡಾಟ್ ವಿಡ್ತು ಎಷ್ಟು ಬರುತ್ತೆ ಅಂತ. ಇದು 1 ಇಂಚಿದೆ, ಈ ಕಡೆ ಸೈಡ್ 1 ಇಂಚು ಮತ್ತು ಆ ಕಡೆ ಸೈಡು 1 ಇಂಚು. ಇದಕ್ಕೋಸ್ಕರ ನೀವು ಈ ಅಳತೆ ಬ್ಲೌಸ್ ಕೊಟ್ಟಾಗ ಏನು ಮಾಡ್ತೀರಂದರೆ ಅಳತೆ ಬ್ಲೌಸು ಉಕ್ಸ್ಪಟ್ಟಿ ಸೈಡು ಡಾಟ್ ಫಸ್ಟ್ ಮೆಜರ್ ಮಾಡ್ಕೊಳ್ಳಿ. ಈ ಡಾಟ್ ಸೆಂಟ್ರ್ ಡಾಟ್ ವಿಡ್ತು ಈ ಉಕ್ಸ್ಪಟ್ಟಿಯಿಂದ ಈ ಡಾಟ್ ವಿಡ್ತು ಎಷ್ಟು ಇಂಚಿದೆ ಅಂತ ಈ ರೀತಿ ಅಡ್ಡ ಒಂದು ಸಾರಿ ಅಳತೆ ಮಾಡ್ಕೊಳ್ಳಿ. ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿ. ಈಗ ಡಾಟ್ ವಿಡ್ತನ್ನ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡ್ ಎರಡು ಸೈಡು ಡಾಟ್ ವಿಡ್ತನ್ನ ಮಾರ್ಕ್ ಮಾಡ್ಕೊಳ್ಳಿ. ಈಗ ಸೆಂಟರ್ ಡಾಟ್ ಮುಗೀತು. ನೆಕ್ಸ್ಟ್ ಇನ್ನು ಈ 3 ಡಾಟ್ಸು ಒಂದೊಂದು ಡಾಟ್ಸ್ಗೂ ಎಷ್ಟು ಇಂಚ್ ಗ್ಯಾಪ್ ಇದೆ ಅಂತ ಅಳತೆ ಬ್ಲೌಸಲ್ಲೇ ನೀವು ಒಂದು ಸಾರಿ ಈ ರೀತಿ ಟೇಪಿಂದ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸೆಂಟ್ರ್ ಡಾಟಿಂದ ಎಷ್ಟು ಇಂಚಿದೆ ಅಂತ ಚೆಕ್ ಮಾಡಿಕೊಂಡು ಈ ಡಾಟ್ಸ್ನ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಡಾಟ್ಸ್ ಕಂಪ್ಲೀಟ್ ಆಯ್ತಲ್ವ. ಡಾಟ್ಸ್ ಆದ ನಂತರ ನೆಕ್ಸ್ಟು ಕ್ರಾಸ್ ಬೆಲ್ಟು ಫ್ರಂಟ್ ಸೈಡು ಓಕೆನಾ, ಸೈಡ್ ಫಿಟ್ಟಿಂಗ್ ಕಡೆ ಇದನ್ನು ಗಮನ ಇಟ್ಟು ನೋಡಿ. ಫ್ರಂಟ್ ಸೈಡ್ ಪಾರ್ಟಲ್ಲಿ ಸೈಡ್ ಫಿಟ್ಟಿಂಗ್ ಕಡೆ ಸೈಡು ಕ್ರಾಸ್ ಬೆಲ್ಟ್ ಇರುತ್ತಲ್ವ, ಈ ಜಾಯಿಂಟು ಎಷ್ಟು ಇಂಚ್ ಬರುತ್ತೆ ಅಂತ ಇಲ್ಲಿಂದ ಚೆಕ್ ಮಾಡಿ. ಇದು ರೆಡಿ 6 ಇಂಚಿದೆ. ನೀವೇನು ಮಾಡ್ತೀರ ಅಂದರೆ ಟೇಪ್ನ ನಾನು ಎಲ್ಲಿಟ್ಟಿದ್ದೀನಿ ಅಂತ ನೋಡ್ಕೊಳ್ಬೇಕು. ರೆಡಿ 6 ಇಂಚಿದೆ ಅಲ್ವಾ. ಓಕೆ, ಈ ಮೇಲ್ಗಡೆ ಮಾರ್ಜಿನ್ನು ನಾವು ಇಲ್ಲಿ ಬಿಟ್ಟಿಲ್ಲ, ಇಲ್ಲಿ ರೆಡಿ ಬರುತ್ತಲ್ವಾ. ಓಕೆನಾ, ರೆಡಿ 6 ಇಂಚಿದೆ ಅಲ್ವಾ. ರೆಡಿ 6 ಇಂಚಿಗೆ ಒಂದು ಮಾರ್ಕ್ ಮಾಡೋಣ. ರೆಡಿ 6 ಇಂಚಿಗೆ ಮಾರ್ಕ್ ಮಾಡಿದ ನಂತರ ನೆಕ್ಸ್ಟು ಈ ಡಾಟ್ನ ಇಟ್ಕೊಳ್ಳೋದಕ್ಕೆ ಒಂದು ಅರ್ಧ ಇಂಚು ಮತ್ತು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಮತ್ತೆ ಎಕ್ಸ್ಟ್ರಾ ಅರ್ಧ ಇಂಚು, ಟೋಟಲಾಗಿ 1 ಇಂಚು ಮತ್ತೆ ಎಕ್ಸ್ಟ್ರಾ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ನಿಮ್ಗಿನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಇದು ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ತಿರಲ್ವ, ಇದು ಈಗ 6 ಇಂಚಿದೆ ಅಲ್ವ, ಇದಕ್ಕೆ ಟೋಟಲಾಗಿ 1.5 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. 1.5 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು ಮೇಲಿಂದ ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ಒಂದೇ ಸಾರಿ ಸೇರಿಸ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ.
ಈಗ ಈ ಡಾಟಿಂದ ಇಲ್ಲಿಗೆ ಇದನ್ನು ಶೇಪು ಮಾರ್ಕ್ ಮಾಡಬೇಕು ಈ ರೀತಿ. ನೆಕ್ಸ್ಟ್ ಈ ಕಡೆ ಸೈಡ್ ಬಂದಾಗ ಉಕ್ಸ್ಪಟ್ಟಿ, ಈ ಉಕ್ಸ್ಪಟ್ಟಿ ಹತ್ರ ಈ ಕ್ರಾಸ್ ಬೆಲ್ಟ್ ಜಾಯಿಂಟ್ ಇರುತ್ತಲ್ವ, ಡೀಪಿಂದ ಇದು ಎಷ್ಟು ಇಂಚಿದೆ ಕ್ರಾಸ್ ಬೆಲ್ಟ್ವರೆಗೂ ಇದನ್ನು ಅಳತೆ ಮಾಡ್ಕೊಳ್ಬೇಕು. ರೆಡಿ, ಇದು 3 ಇಂಚಿದೆ, 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು, ಅಂದರೆ 4 ಇಂಚು. ಈಗ ಈ ಡಾಟ್ ವಿಡ್ತಿಂದ ಇಲ್ಲಿಗೆ ಕ್ರಾಸ್ ಬೆಲ್ಟ್ ಶೇಪು ಈ ರೀತಿ ಮಾರ್ಕ್ ಮಾಡಬೇಕು. ಇಷ್ಟು ಫ್ರಂಟ್ ಸೈಡ್ ಪಾರ್ಟ್ದು ಮಾರ್ಕಿಂಗು. ಫ್ರಂಟ್ ಸೈಡ್ ಆರ್ಮೋಲ್ ಶೇಪು, ನೀವು ಬ್ಯಾಕ್ ಸೈಡ್ ಆರ್ಮೋಲ್ ಶೇಪ್ ಏನಿರುತ್ತೋ ಅದನ್ನು ನೋಡಿಕೊಂಡು ಅದಕ್ಕೆ ಸರಿಯಾಗಿ ನೀವು ಈ ರೀತಿ ಫ್ರಂಟ್ ಸೈಡ್ ಆರ್ಮೋಲ್ ಶೇಪ್ನ ಮಾರ್ಕಿಂಗ್ ಮಾಡಿ ಒಂದೇ ಸರಿ ಡೈರೆಕ್ಟಾಗಿ ಈ ರೀತಿ ಕಟ್ ಮಾಡಿ ಕರೆಕ್ಟಾಗೆ ಬರುತ್ತೆ. ಇದು ಫ್ರಂಟ್ ಸೈಡ್ ಪಾರ್ಟ್. ನೆಕ್ಸ್ಟು ಸ್ಲೀವ್ಸು ಕ್ರಾಸ್ ಬೆಲ್ಟು. ಸ್ಟ್ರೈಟಾಗೆ ಮಾರ್ಕ್ ಮಾಡಿಕೊಂಡು ಒಂದು ಸೈಡು ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಕ್ರಾಸ್ ಬೆಲ್ಟು ವಿಡ್ತು ಮತ್ತು ಈ ಕ್ರಾಸ್ ಬೆಲ್ಟ್ ಈ ವಿಡ್ತು ಮತ್ತು ಈ ವಿಡ್ತು ಎಷ್ಟೆಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಬೇಕು. ಫಸ್ಟ್ ಕ್ರಾಸ್ ಬೆಲ್ಟ್ ಲೆಂತು, ಓಕೆನಾ? ಈ ಕ್ರಾಸ್ ಬೆಲ್ಟ್ ಲೆಂತ್ ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸೊಂಟದ ಅಳತೆ ಟೋಟಲಾಗಿ ನೀವು ಅಳತೆ ಮಾಡ್ಕೊಂಡಾಗ ಅದನ್ನು 4 ಭಾಗ ಮಾಡಿದಿರಲ್ವ, ಅದು 4 ಭಾಗ ಮಾಡಿದಾಗ ಎಷ್ಟು ಬಂತು 1ನೇ ಭಾಗ ಅದರಲ್ಲಿ ಅಂದರೆ, ಈಗ ನಾನು 28 ಇಂಚ್ ಎಷ್ಟು ವೇಸ್ಟ್ ಮೆಜರ್ಮೆಂಟ್ ಇದೆ, ಅದನ್ನು 4 ಭಾಗ ಮಾಡಿದಾಗ ಅದರಲ್ಲಿ 1ನೇ ಭಾಗ ಅಂದರೆ 7 ಇಂಚು. ಆ 7 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಫಸ್ಟು 4ನೇ ಒಂದು ಭಾಗಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ವೇಸ್ಟ್ ಮೆಜರ್ಮೆಂಟ್ನ 4ನೇ ಒಂದು ಭಾಗಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ, ಇದು ಉಕ್ಸ್ ಪಟ್ಟಿ ಕಡೆ ಬರುತ್ತೆ. ಈ ಸೈಡ್ ಉಕ್ಸ್ ಪಟ್ಟಿ ಕಡೆ ರೆಡಿ ಎಷ್ಟು ಇಂಚಿದೆ, ಇದು 2.25 ಇಂಚಿದೆ. ಸೈಡ್ ಫಿಟ್ಟಿಂಗ್ ಕಡೆ 2 ಇಂಚಿದೆ. ಆ್ಯಕ್ಚುಲಿ 2.5 ಇಂಚ್ ಬರಬೇಕಿದು, 2.25 ಇದೆ, 2.5 ಇಂಚ್ ಅಂದ್ಕೊಳ್ಳೋಣ. ಟೋಟಲಾಗಿ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಇದು ಎಷ್ಟಿರುತ್ತೋ ಇದಕ್ಕೆ 1 ಇಂಚು, ಇದೆಷ್ಟಿರುತ್ತೋ ಇದಕ್ಕೆ 1 ಇಂಚು. ಇದು 2.5 ಅಂದ್ಕೊಂಡ್ರೆ ಟೋಟಲ್ 1 ಇಂಚು ಅಂದರೆ 3.5. ಇದು 2 ಇಂಚ್ ಅಂದರೆ ಟೋಟಲ್ 1 ಇಂಚು ಅಂದರೆ 3 ಇಂಚು. ಇದು ಕ್ರಾಸ್ ಬೆಲ್ಟು. ನೆಕ್ಸ್ಟು ಸ್ಲೀವ್ಸ್ಗೆ ಈ ರೀತಿ ಫಸ್ಟು ಲೈನಿಂಗ್ನ 4 ಫೋಲ್ಡ್ನ ಮಾಡ್ಕೊಳ್ಬೇಕು. ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ಸ್ಟ್ರೈಟಾಗಿ ಫಸ್ಟ್ ಕಟ್ ಮಾಡ್ಕೊಳ್ಬೇಕು. 1/2 ಇಂಚು ಫೋಲ್ಡಿಂಗ್ ಮಾಡೋದಕ್ಕೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು ಫಸ್ಟೇ. ಈಗ ಅಳತೆ ಬ್ಲೌಸ್ನ ತೊಗೊಂಡು ಆ್ಯಸ್ ಇಟ್ ಈಸ್ ಈ ಅಳತೆ ಬ್ಲೌಸು ಯಾವ ರೀತಿ ಆದರೆ ಇರುತ್ತೋ ಅದೇ ರೀತಿಯೇ ಎಲ್ಲ ಮಾರ್ಕಿಂಗ್ಸ್ನ ಮಾಡ್ಕೊಳ್ಬೇಕು. ಸ್ಲೀವ್ ಲೆಂತು, ಸ್ಲೀವ್ ಲೂಸು, ಓಕೆ, ಹಾರ್ಮೋಲು ಎಲ್ಲವು ರೈಟ್ ಹ್ಯಾಂಡಿಂದ ಈ ರೀತಿ ಇಟ್ಕೊಂಡು ಸ್ಲೀವ್ ಲೆಂತು, ಲೂಸು ಮತ್ತು ಹಾರ್ಮೋಲು
ರೌಂಡಿಂಗು ಮತ್ತು ಆರ್ಮೋಲ್ ಡೌನಿಂಗು. ಇದು ಆರ್ಮೋಲ್ ರೌಂಡಿಂಗು, ಇದು ಆರ್ಮೋಲ್ ಡೌನಿಂಗು. ಇದು ಆರ್ಮೋಲ್ ರೌಂಡಿಂಗು, ಇದು ಡೌನ್, ಆರ್ಮೋಲ್ ಡೌನ್. ಮತ್ತು ಎಕ್ಸ್ಟ್ರಾ ಮಾರ್ಜಿನ್. ಇದು ಬ್ಯಾಕ್ ಲೆಂತು, ಅದಕ್ಕೆ ಸ್ಲೀವ್ ಲೆಂತ್, ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನಿಂದ ಸ್ಲೀವ್ಸ್ದು ಹಾರ್ಮೋಲ್ ಶೇಪು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕು. ಸ್ಲೀವ್ ಹಾರ್ಮೋಲ್ ಶೇಪು ನಿಮಗೇನಾದರೂ ಮಾರ್ಕ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ರೀತಿ ಸ್ವಲ್ಪ ದಿನ ಪ್ರಾಕ್ಟೀಸ್ನ ಮಾಡಿ. ಇಲ್ಲಾಂದರೆ ನಿಮಗೆ ಸ್ಲೀವ್ ಈ ಶೇಪ್ ಹಾರ್ಮೋಲ್ ಶೇಪ್ನ ಯಾವ ರೀತಿ ಕಟ್ ಮಾಡೋದು ಅಂತ ಲೇಡೀಸ್ ಟೈಲರ್ ಚಾನಲಲ್ಲಿ ನಿಮಗೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಇನ್ನೊಂದು ಸ್ಲೀವ್ಸ್ ಕಟ್ಟಿಂಗ್ನ ತೋರಿಸ್ಕೊಡ್ತೀನಿ ಸಪ್ರೇಟು. ಅದರಲ್ಲಿ ನಿಮಗೆ ಒಂದು ಹೊಸ ಟ್ರಿಕ್ಸ್ನ ತಿಳಿಸ್ಕೊಡ್ತೀನಿ. ಪ್ರಾಕ್ಟೀಸ್ನ ಮಾಡಿದರೆ ಬರುತ್ತೆ, ಬಟ್ ಏನಂದರೆ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡೋದು ನೀವು ಈ ಮಾರ್ಕರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಫ್ರಂಟ್ ಸೈಡ್ ಸ್ಲೀವ್ ಹಾರ್ಮೋಲ್ದು ಏನಿರುತ್ತೆ ಈ ಮಾರ್ಕ್ ನೀವು ಒಂದೇ ಸಾರಿ ಮಾಡಿಕೊಂಡ್ರೆ ಈಸಿಯಾಗಿ ಫ್ರಂಟ್ ಶೇಪ್ನ ಕಟ್ ಮಾಡ್ಬೋದು. ಫ್ರಂಟ್ ಹಾರ್ಮೋಲ್ ಶೇಪ್ ಕಟ್ ಮಾಡಿದ ನಂತರ ಬ್ಯಾಕ್ ಸೈಡ್ ಆರ್ಮೋಲ್ ಶೇಪು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಇರುತ್ತೆ. ಇದು ನಿಮಗೆ ಫ್ರಂಟ್ ಸೈಡ್ ಪಾರ್ಟು, ಬ್ಯಾಕ್ ಸೈಡ್ ಪಾರ್ಟು, ಸ್ಲೀವ್ಸು, ಕ್ರಾಸ್ ಬೆಲ್ಟು. ಈ ಸೀರೀಸಲ್ಲಿ ಇದು ಫಸ್ಟ್ ವಿಡಿಯೋ. ಒಂದು ನಾರ್ಮಲ್ಲು ಅಳತೆ ಬ್ಲೌಸ್ನ ತೊಗೊಂಡು 4 ಡಾಟ್ ಬ್ಲೌಸು ಮತ್ತು 4 ಡಾಟ್ ಬ್ಲೌಸ್ನೇ ಕಟಿಂಗ್ ಮಾಡೋದು. ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ, ನಿಮಗೆ ಯಾವುದೇ ಕನ್ಫ್ಯೂಸ್ ಮಾಡದೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ವಿಡಿಯೋನ ನೋಡಿ ಸ್ವಲ್ಪ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ನ ಮಾಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಮೇನ್ ಫ್ಯಾಬ್ರಿಕ್ನ ಯಾವುದೇ ವಿಡಿಯೋದಲ್ಲೂ ನಾನು ನಿಮಗೆ ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋದೇನು ತೋರಿಸ್ತಾ ಇಲ್ಲ. ಮೇನ್ ಫ್ಯಾಬ್ರಿಕ್ಕು ನಿಮಗೆ ಕಟಿಂಗ್ ಮಾಡೋದು ಅಂದರೆ ನಿಮಗೆ ಈ ಫಸ್ಟು ಲೈನಿಂಗ್ ಮೇಲೆ ನಿಮಗೆ ಕಟಿಂಗ್ ಮಾಡೋದಕ್ಕೆ ಬರಬೇಕು. ಫಸ್ಟು ಲೈನಿಂಗ್ ಮೇಲೆ ನೀವು ಕಟಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿದರೆ ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋದಕ್ಕೆ ನಿಮಗೇನು ಅಂಥ ಕಷ್ಟ ಏನು ಅನಿಸೋದಿಲ್ಲ. ಹಾಗಾಗಿ ಸುಮ್ಮನೆ ಮೇನ್ ಫ್ಯಾಬ್ರಿಕ್ಕು ವೇಸ್ಟ್ ಆಗುತ್ತೆ ನಾನು ಕಟಿಂಗ್ ಮಾಡಿ ತೋರಿಸೋದ್ರಿಂದ. ನಿಮಗೇನು ಅಂದರೆ ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋದು ನಿಮಗೆ ಎಲ್ಲ ಈ ಬ್ಲೌಸ್ ಕಟಿಂಗ್, ಈಗ ಇದೊಂದು ನಾರ್ಮಲ್ 4 ಡಾಟ್ ಬ್ಲೌಸ್ ಅಲ್ವಾ, ಈ ಅಳತೆ ಬ್ಲೌಸಿಂದ ಒಂದು 7ರಿಂದ 8 ಪ್ಯಾಟ್ರನ್ ವೆರೈಟೀಸ್ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಲ್ವ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಈ ಕಟಿಂಗ್ ಮಾಡಿರುವಂಥ ಲೈನಿಂಗ್ ಪೀಸ್ ಹಾಗೇ ಇರುತ್ತಲ್ವ, ಎಲ್ಲ ಪ್ಯಾಟ್ರನ್ದು 4 ಡಾಟ್ ಬ್ಲೌಸು, ಬೋಟ್ ನೆಕ್, ಪ್ರಿನ್ಸ್ ಕಟ್ಟು, ಕಟೋರ್ ಇವೆಲ್ಲವ್ರದ್ದು ಲೈನಿಂಗ್ ಪೀಸ್ ಇರುತ್ತಲ್ವ ಕಟ್ ಮಾಡಿರೋದು. ಒಂದು ವೀಡಿಯೋದಲ್ಲಿ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಎಲ್ಲ ಟೋಟಲ್ 6ರಿಂದ 8 ಪ್ಯಾಟ್ರನ್ಸ್ ಏನಿರುತ್ತೋ ಆ ಎಲ್ಲ ಲೈನಿಂಗ್ ಪೀಸ್ನ ಮೇನ್ ಫ್ಯಾಬ್ರಿಕ್ನ ತೊಗೊಂಡು ಅದರದ್ದು ಒಂದು ಸಪ್ರೇಟ್ ವೀಡಿಯೋನ ಮಾಡ್ತೀನಿ. ಮೇನ್ ಫ್ಯಾಬ್ರಿಕ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ಒಂದೇ ವೀಡಿಯೋದಲ್ಲಿ ಎಲ್ಲ ಪ್ಯಾಟ್ರನ್ದು ಮೇನ್ ಫ್ಯಾಬ್ರಿಕ್ ಕಟಿಂಗ್ ಮಾಡೋದನ್ನು ಕವರ್ ಮಾಡ್ತೀನಿ. ಓಕೆ, ಇಷ್ಟು ವೀಡಿಯೋದಲ್ಲಿ ಇದು ಈ ಸೀರೀಸಲ್ಲಿ ಫಸ್ಟ್ ವೀಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರುವಂಥ ವಿಚಾರ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.